ಇತ್ತೀಚೆಗೆ ಮಹಾರಾಣಿ ಕಾಲೇಜಿನಲ್ಲಿ ಕಾನೂನು ವ್ಯವಸ್ಥೆ ಸಾರ್ವಜನಿಕ ಜೀವನದಲ್ಲಿ ಸಜ್ಜನಿಕೆಗಳನ್ನೆಲ್ಲ ತೂರಿ ಅಲ್ಲಿ ನೀಟ್ನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಂಥ 24 ಮಕ್ಕಳ ಫೋಟೋ ಇಟ್ಕೊಂಡು ರಾಹುಲ್ ಗಾಂಧಿಯವರ ಡಿಜಿಟಲ್ ಡಿಸ್ಪ್ಲೇ ಇಟ್ಕೊಂಡು ಕಾಲೇಜಿನ ಆವರಣದಲ್ಲಿ ಇವರು ಪ್ರೊಟೆಸ್ಟ್ ಮಾಡಿರು. ಮೊದಲನೇ ತಪ್ಪು ಒಬ್ಬ ಶಾಸಕ ಆದವನು ಮಾಡಬಾರ್ದ ಮೊದಲನೇ ತಪ್ಪದು. ನೀವು ರಾಜಕೀಯ ಹೋರಾಟವನ್ನು ಮಾಡಲಿಕ್ಕೆ ಬೇರೆ ಸ್ಥಳಗಳಿದೆ. ನಿಮ್ಮ ಹತ್ರ ಬಹಳ ಶಕ್ತಿವಂತರಾಗಿದ್ದರೆ ನೀವು ಮಹಾರಾಜ ಗ್ರೌಂಡಲ್ಲಿ ಜರ್ಮನ್ ಟೆಂಟ್ ಹಾಕಿ ಸಾವಿರಾರು ವಿದ್ಯಾರ್ಥಿಗಳನ್ನು ಅಲ್ಲಿ ಕರೆಸಿಬಿಟ್ಟು ನೀವು ಬೋಧನೆ ಕೊಡಿ. ಇಲ್ಲ ಕಮ್ಮಿ ಜನ ಇದ್ದಾರೆ ಅಂದರೆ ಗಾಂಧಿ ಸ್ಟ್ಯಾಚ್ಯೂ ಹತ್ರ ಹೋಗಿ ಕೂತ್ಕೊಳ್ಳಿ, ಇಲ್ಲ ದೊಡ್ಡಗಡಿಯಾರದ ಹತ್ರ ಹೋಗಿ ಕೂತ್ಕೊಳ್ಳಿ. ಅದು ಬಿಟ್ಟು ಶಾಲೆ ಆವರಣಕ್ಕೆ ನೀವು ಬಂದು ಕಾಲೇಜಿನ ಆವರಣದಲ್ಲಿ ಬಂದು ಕಲಿಯಕ್ಕೆ ಬಂದಿರೋ ಮಕ್ಕಳನ್ನ ತಲೆ ಕೆಡಿಸೋ ಕೆಲಸವನ್ನು ನೀವು ಅಲ್ಲಿ ಮಾಡಿ. ಅದನ್ನು ನಾನು ಟೀಕೆಯನ್ನು ಮಾಡಿದೆ. ಅಲ್ಲಿ ನಮ್ಮ ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರು ಇಬ್ಬರು ಮಧ್ಯದಲ್ಲಿ ಒಂದು ಸಂಘರ್ಷದ ವಾತಾವರಣ ಕೂಡ ಸೃಷ್ಟಿಯಾಯಿತು. ಅದಾದ ನಂತರ ಊರು ತುಂಬ ಗುಂಡಿ ಬಿದ್ದಿದ್ದಾವೆ. ಹರೀಶಣ್ಣ ಈ ಗುಂಡಿಗೆ ಮುಚ್ಚೋ ಕೆಲಸ ಮಾಡು. ಗ್ಯಾಸ್ ಪೈಪ್ಲೈನಿಗೆ ಅದು ಏನು ಚಾಮರಾಜ್ಯದಲ್ಲಿ ಎಲ್ಲ ವಿರೋಧಿಸ್ತಿರಲ್ಲ, ಇವಾಗ 900 ಚಿಲ್ಲರೆ ಗ್ಯಾಸಿಗಾಗಿದೆ. ಗ್ಯಾಸ್ ಪೈಪ್ಲೈನ್ ಇದೇ ಚಾಮರಾಜ್ಯದಲ್ಲಿ ಮೊದಲನೇ ಪ್ರಯೋಗ ಮಾಡಿಸಿದ್ದೀನಿ. ಎಲ್ಲರಿಗೂ ಕೂಡ 450-500 ರೂಪಾಯಿಗೆ ಒಂದು ಸಿಲಿಂಡ್ರ್ ಥರ ಅವ್ರಿಗೆಲ್ಲರೂ ಸಿಗ್ತಾ ಇದೆ. ಹೆಬ್ಬಾಳ ಭಾಗದಲ್ಲಿ ಮಾಡಿಸಿದ್ದೀನಿ, ಇದೇ ವಿಜಯನಗರದಲ್ಲಿ ಮಾಡಿಸಿದ್ದೀನಿ. ಅನುಕೂಲ ಆಗಬೇಕು, ಕಾರ್ಪೊರೇಷನಿಗೆ ನಷ್ಟ ಆಗುತ್ತೆ ಅಂತ ನೆಪ ಹೇಳ್ಕೊಂಡು ಕಾಂಟ್ರಾಕ್ಟ್ರೇ ನಿಮ್ಮ ಮನೆ ಬಾಗಿಲಿಗೆ ಬರಬೇಕಾ, ಆ ಕಾರಣಕ್ಕೋಸ್ಕರ ವಿರೋಧಿಸ್ತೀರಾ ಅಂತ ಹೇಳಿ ನಾನು ಅವರಿಗೆ ಟೀಕೆಯನ್ನು ಮಾಡಿದೆ. ಈ ಕೆಲಸವನ್ನು ಮಾಡೋದ್ಬಿಟ್ಟು ಅಲ್ಲಿ ಮಹಾರಾಣಿ ಕಾಲೇಜ್ನಲ್ಲಿ ಹೋಗ್ಬಿಟ್ಟು ಪಾಠ ಕೇಳೋ ಮಕ್ಕಳಿಗೆ ಎದುರುಗಡೆ ಪ್ಲಕಾರ್ಡ್ ಹಿಡ್ಕೊಂಡು ನಿಂತ್ಕೊಂಡಿದ್ರಲ್ಲ, ಇದು ಸರಿಯಲ್ಲ ಅಂತಂದು ಹರೀಶಣ್ಣ. ಅದಾದ ನಂತರ ಅಲ್ಲೊಂದು ಹೋಟ್ಲ ಹತ್ರನೂ ಸಿಕ್ಕಿರು. ನಾವು ಕಾಫಿ ಕುಡಿದು ಹೋಗ್ತಾ ಇದ್ದವ್ರು, ಅಣ್ಣ ಏನಣ್ಣ ನಾನು ಬಂದದ ಕೂಡಲೇ ಎದ್ದೋಗ್ತಾ ಇದೆಯಾ ಅಂತಾನೆ. ನಾ ಬೇರೆ ನಮ್ಗೆ ಮುಗೀತು, ನಾವು ಎದ್ದೋಗ್ತಾ ಇದ್ದು. ಅವತ್ತು SIRಗೆ ಸಂಬಂಧಪಟ್ಟ ಪ್ರಚಾರ ಒಂದೆಲ್ಲ ಕೂಡ ನಾವು ಇಟ್ಕೊಂಡಿದ್ದು. ಮುಗೀತು, ನಾವು ಎದ್ದೋದು. ಇವರೇ ಹೋಗಿ ಕರ್ಕೊಂಡು ಕೂರಿಸ್ಕೊಂಡು ಇವ್ರ ಶಿಷ್ಯನ ಕೈಲೇ ಮೊಬೈಲ್ ಇಟ್ಕೊಂಡು ರೆಕಾರ್ಡ್ ಮಾಡ್ಕೊಳ್ಳೋದು. ಇವೆಲ್ಲ ಮಾಡಿಬಿಟ್ಟು ಕೊನೆಗೆ ಆ ನಾಗಭೂಷಣ್ ಅವ್ರ ಹತ್ರ ನನ್ನ ಮೇಲೆ ದಾಳಿ ಮಾಡಿಸೋದು. ಅದು ಯಾರೋ ಎಂತ ಇವ್ರ ಶಿಷ್ಯ ಯಾರೋ ಡೆಲ್ಲಿ ರವಿ ಅಂತೆ, ಆತನ ಕೈಲೇ ದಾಳಿ ಮಾಡಿಸೋದು. ಈ ಯಾವುದೋ NSUI ಹುಡುಗರ ಹತ್ರ ಅವ್ರ ಹತ್ರ ಹೇಳಿಕೆ ಕೊಡಿಸೋದು. ಈ ಥರದ್ದೆಲ್ಲ ರಾಜಕಾರಣವನ್ನು ಮಾಡ್ತಾಯಿದ್ದಾರೆ. ನಾನು ಹರೀಶ್ ಅಣ್ಣನ್ನ ಒಬ್ಬ ವಿದ್ಯಾವಂತ ಅಂತ ಅಂದ್ಕೊಂಡಿದ್ದೆ. ಏನು ನೋಡ್ರಿ ಇವರ ಮಾತುಕತೆ ವರ್ತನೆ ನೋಡಿರೆ, ಪ್ರತಾಪ್ ಸಿಂಹ ಸಕಲೇಶ್ಪುರದಿಂದ ಬಂದವನು, ಅವನು ಚಾಮರಾಜ ಕ್ಷೇತ್ರಕ್ಕೆ ಏನು ಮಾಡಿದ್ದಾನೆ, ಅವನು ಹೊರಗಿನವನು, ಈ ಎಲ್ಲ ಮಾತುಕತೆ ಅವ್ರ ಶಿಷ್ಯಂದ್ರ ಮುಖಾಂತರ ಬರ್ತಾ ಇರುವಂಥ ಹೇಳಿಕೆಗಳು ಇವೆಲ್ಲ ಹರೀಶಣ್ಣನ ತಲೆಯಲ್ಲಿರೋವು ಅಂತೂ ನಂಗೆ ಗೊತ್ತು. ಅದಕ್ಕೆ ನನಗೆ ಒಂಥರ ಡಿಸಪಾಯಿಂಟ್ ಆಯಿತು. ಈ ಹರೀಶಣ್ಣ ಈ 3ನೇ ಕ್ಲಾಸು 4ನೇ ಕ್ಲಾಸು ಫೇಲ್ ಆಗಿರೋ ಅನ್ಪಡ್ಗಳ ಥರ ಹರೀಶಣ್ಣನು ಮಾತಾಡ್ತಿದ್ದಾರಲ್ಲ. ಈ ಹರೀಶಣ್ಣಗೆ ನಾನು ಹೇಳಲಿಕ್ಕೆ ಬಯಸ್ತೀನಿ, ಪ್ರತಾಪ್ ಸಿಂಹ ಸಕಲೇಶ್ಪುರದವನು, ಹೊರಗಿನವನು, ಏನು ಮಾಡಿದ್ದಾನೆ ಅಂತ ಕೇಳ್ತಿದ್ಯಲ್ಲ ಹರೀಶಣ್ಣ. ನೀವು ವಿದ್ಯಾವಂತ ಅಂತ ಅಂದ್ಕೊಂಡಿದ್ದೆ, ಆದ್ರೆ ನೀನು ಕೂಡ 4ನೇ ಕ್ಲಾಸ್ ಫೇಲ್ ಆದೋ ಅಂತಾರೆ, ನೀನು ಮಾತಾಡ್ತಾ ಇದೀಯಾ ನೀನು. ಅದಕ್ಕೆ ಹರೀಶಣ್ಣ ನಿಂಗೆ ಹೇಳಲಿಕ್ಕೆ ಬಯಸ್ತೀನಿ, ನಿನಗೆ ಬಹಳ ಸ್ಪಷ್ಟವಾಗಿ ನಿನಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಅಲ್ಲ, ಹೊರಗಿನವರು ಅಂತ ಹೇಳ್ತೀಯಲ್ಲ, ಕಾಂಗ್ರೆಸ್ಸಿಗೆ ನೀನೇ ಹೊರಗಿನವನು ಅಣ್ಣ. ನೀ ಎಲ್ಲಿಯವನು? ನೀ JDS ಅಲ್ಲಿ ಇದ್ದವನು. ಇವತ್ತು ಬಂದು ಅಣ್ಣ ನೀನು ಕಾಂಗ್ರೆಸ್ಸಿನಲ್ಲಿ ಮೂಲ ನಿವಾಸಿಗಳಾಗಿದ್ದಂಥ, ಅಲ್ಲೇ ಮೂಲ ಕಾಂಗ್ರೆಸ್ಸಿಗರಾಗಿದ್ದಂಥ ವಾಸಣ್ಣನ ಟಿಕೆಟ್ ಕಿತ್ಕೊಂಡು ನೀನು ಇವತ್ತು ಅಲ್ಲಿ ನಿಂತ್ಕೊಂಡು ಗೆದ್ದಿರೋನು. ನೀನೇ ಹೊರಗಿನವನಾಗಿ ಬೇರೆಯವ್ರನ್ನ ಹೊರಗಿನವರು ಅಂತ ಹೇಳ್ತೀಯ. ಆಮೇಲೆ ಹೊರಗಿನವರು ಅಂತ ಹೇಳ್ತೀಯಲ್ಲ, ಇವತ್ತು ನೀ ಯಾವ ಕಾಂಗ್ರೆಸ್ಸಲ್ಲಿ ಇದೆಯಲ್ಲ ಅಣ್ಣ. ಈ ಕಾಂಗ್ರೆಸ್ಸಿನ ಅಧಿನಾಯಕಿಯರುಗಳು ಸೋನಿಯಾ ಗಾಂಧಿ, ಆಕೆಗೆ ಹೋಗಿ ಹೇಳ್ತೀಯ ಇಟಲಿಯಲ್ಲಿ ಹುಟ್ಟಿದ ಸೋನಿಯಾ ಗಾಂಧಿ ಇಲ್ಲೇ ಬಳ್ಳಾರಿಲಿ ಬಂದು ಯಾಕಣ್ಣ ಎಲೆಕ್ಷನ್ ನಿಂತರು? ಡೆಲ್ಲಿನಲ್ಲಿ ಹುಟ್ಟಿರುವಂಥ ರಾಹುಲ್ ಗಾಂಧಿ ಯಾಕಣ್ಣ ವಯನಾಡಲ್ಲಿ ಬಂದು ಎಲೆಕ್ಷನಿಗೆ ನಿಂತ್ಕೊಂಡ್ರು? ಅವ್ರೇನು ಮಲಯಾಳ ಮಾತಾಡ್ತಾ ದಕ್ಷಿಣ ಕರ್ನಾಟಕದವ್ರ, ದಕ್ಷಿಣ ಭಾರತದವರು ಅವರು. ಆಗ ರಾಹುಲ್ ಗಾಂಧಿ ಆಯಿತು, ಅದಾದ ನಂತರ ತಂಗಿ ಪ್ರಿಯಾಂಕಾ ಗಾಂಧಿ ಬಂದಿದ್ದಾರೆ. ಅವ್ರಿಗೆ ಈ ಮಾತನ್ನು ಹೇಳ್ತೀರಾ? ಅಲಹಾಬಾದಲ್ಲಿ ಹುಟ್ಟಿದಂಥ ಇಂದಿರಾ ಗಾಂಧಿ ಚಿಕ್ಕಮಗಳೂರಲ್ಲಿ ಬಂದು ಎಲೆಕ್ಷನ್ ನಿಲ್ಬೋದು. ಮಂಗಳೂರಲ್ಲಿ ಹುಟ್ಟಿದಂಥ ಮೊಯ್ಲಿ ಬಂದು ಚಿಕ್ಕಬಳ್ಳಾಪುರದಲ್ಲಿ ಎಲೆಕ್ಷನ್ ನಿಲ್ಬೋದು. ಇದೇ ಚಿಕ್ಕಮಗಳೂರಿನಲ್ಲಿ ಹುಟ್ಟಿದಂತಹ DB ಚಂದ್ರೇಗೌಡರು ಬೆಂಗಳೂರು ನಾರ್ತಲ್ಲಿ ಬಂದು ಎಲೆಕ್ಷನ್ ನಿಲ್ಬೋದು. ಪ್ರತಾಪ್ ಸಿಂಹ
ಇಲ್ಲಿಗೆ ಹೊರಗಿನವನಾಗ್ಬಿಡ್ತಾನ? ಏನು ಮಾತಾಡ್ತಿದ್ದೀರಿ? ಇಲ್ಲೇ ಇದ್ದಂಥ ಸಿದ್ದರಾಮಯ್ಯನವರು ಬಾದಾಮಿಗೆ ಹೋಗಿದ್ರು, ಹಾವೇರಿಗೂ ಹೋಗಿದ್ರು, ಹಿಂದೆ ಲೋಕಸಭಾ ಎಲೆಕ್ಷನಲ್ಲಿ ನಿಂತ್ಕೊಂಡಿದ್ರು. ಸಾರಿ, ಕೊಪ್ಪಳದಲ್ಲಿ ಎಲೆಕ್ಷನ್ಗೆ ನಿಂತ್ಕೊಂಡಿದ್ರು. ಈಗ ಇಲ್ಲಿಯವರು ಅಲ್ಲಿಗೆ ಹೋಗಿ ನಿಂತ್ಕೊಂಡಿದ್ದಾರೆ. ನಾನು ಹೊರಗಿನವನು ಅಂತೇಳಿ ಹೇಳ್ತಿರಲ್ಲ. ನಿಮ್ಮ ಪಾರ್ಟಿಯವ್ರಿಗೆ ಕೇಳಿ, ಅದು ನಿಮ್ಮ ಪಾರ್ಟಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವಂಥ ಸಂವಿಧಾನದಲ್ಲಿ ನಂಬಿಕೆ ಇಟ್ಕೊಂಡಿಲ್ವಾ? ಬಾಬಾ ಸಾಹೇಬ್ ಅಂಬೇಡ್ಕರು ಅವರು ಸಂವಿಧಾನದ ಮುಖಾಂತರವಾಗಿ ಭಾರತದ ಯಾವುದೇ ಭಾಗದಲ್ಲಿ ಚುನಾವಣೆಗೆ ಸ್ಪರ್ಧಿಸಲಿಕ್ಕೆ ಭಾರತದ ಪ್ರಜೆ ಆಗಿದ್ದರೆ ಸಾಕು ಅಂತೇಳಿ ಹೇಳಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನರೇಂದ್ರ ಮೋದಿಯವರು ಕೂಡ ವಾರಾಣಸಿಗೆ, ಉತ್ತರ ಪ್ರದೇಶಕ್ಕೆ ಹೋಗಿ ಎಲೆಕ್ಷನ್ ನಿಂತ್ಕೊಂಡಿದ್ದಾರೆ. ಅಟಲ್ ಬಿಹಾರಿ ವಾಜಪೇಯಿ ಅವರು 4 ರಾಜ್ಯದಲ್ಲಿ ಎಲೆಕ್ಷನ್ ನಿಂತ್ಕೊಂಡಿದ್ರು. ಬಹಳ ರಾಜಕೀಯ ಹಿನ್ನೆಲೆ ಇದೆ. ಮಂಗಳೂರಿನಲ್ಲಿ ಹುಟ್ಟಿದಂಥ ಜಾರ್ಜು ಬಿಹಾರದಲ್ಲಿ ಹೋಗಿ ಎಲೆಕ್ಷನ್ ಗೆದ್ದಿದ್ದಾರೆ. ಏನು ಹರೀಶಣ್ಣ ಮಾತಾಡ್ತಿದ್ಯಾ? ಏನು ಅನ್ಪಡ್ಡ? ಹೊರಗಿನವರು ಅಂತೀಯಲ್ಲ. ನಿಮ್ಮ ಮನೆ ಬಾಗಿಲದ ವಿಚಾರಕ್ಕೆ ಬಂದರೆ, ಶಂಕರಲಿಂಗೇಗೌಡರು ಎಲ್ಲಿಯವರು? ಮಂಡ್ಯದವರು. 4 ಸರಿ ಸತತವಾಗಿ ಗೆಲ್ಸಿದ್ದಾರೆ. ಸ್ಥಳೀಯರನ್ನ ಗೆಲ್ಸಲಿಲ್ಲ. ಮಂಡ್ಯದ ಶಂಕರಲಿಂಗೇಗೌಡರನ್ನ 4 ಸರಿ ಗೆಲ್ಸಿದ್ದಾರೆ. ವಾಸಣ್ಣನ ಗೆಲ್ಸಿದ್ದಾರೆ, ಅವರು ಮಂಡ್ಯದವರೇ. ರಾಮದಾಸು ಮಳವಳ್ಳಿಯವರು, ಇಲ್ಲೇ ಶ್ರೀವತ್ಸ ಅವರು ನಿಮ್ಮ ಜೊತೆ ಕೊಲೀಗಿದಾರಲ್ಲ, ಅವರು ಕೂಡ ತಲಕಾಡವರು. ಎಷ್ಟು ನಿಮಗೆ ಉದಾಹರಣೆ ಬೇಕು? ಮೈಸೂರವ್ರಿಗೆ ಎಲ್ಲರನ್ನೂ ತಂಬೋರು, ಒಳ್ಳೆ ಕೆಲಸ ಮಾಡೋರಿಗೆ ಪ್ರೋತ್ಸಾಹ ಕೊಡಬೇಕು ಅನ್ನೋ ಪರಿಜ್ಞಾನ ಇದೆ. ಅವರು ಆ ಥರ ಸಹೃದಯತೆ ಇದೆ. ಅಂದರೆ ನಿನಗೆ ಏನಣ್ಣ, ನೀನು ಹೊರಗಿನವರು ಸಕಲೇಶ್ಪುರದವ್ರು ಅಂತ ತಿಳ್ಕೊಳ್ತೀಯ, ಹಾಸನವ್ರು ಅಂತ ಹೇಳ್ತೀಯಲ್ಲ. ಇವತ್ತು ಸೆಂಟ್ರಲ್ ಮಿನಿಸ್ಟರ್ ಆಗಿರುವಂಥ ಕುಮಾರಣ್ಣನೂ ಹಾಸನವರೇ. ಮಂಡ್ಯದಿಂದ ಕಳಿಸ್ಕೊಟ್ಟಿದ್ದಾರೆ. ಈ ರಾಜ್ಯವನ್ನು ಆಳಿದಂಥ, ದೇಶವನ್ನು ಆಳಿದಂಥ ಏಕೈಕ ಕನ್ನಡಿಗ HD ದೇವೇಗೌಡರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕಾದ್ರೆ ರಾಮನಗರದಿಂದ ಗೆದ್ದೋದಂಥವ್ರು. ಎಷ್ಟು ನಿನಗೆ ಉದಾಹರಣೆ ಕೊಡಲಿ? ಹೊರಗಿನವರು ಅಂತ 12 ವರ್ಷ ಕಳೆದಾದ್ಮೇಲೂ ಕೂಡ ನಿಮ್ಮಂಥವ್ರು ಹೇಳ್ತಾ ಇದ್ದೀರಿ. ಅರೆ, ನೀವು ಒಂದು ಕೆಲಸ ಮಾಡು, ನೀವೇ ಓಟ್ ಹಾಕೋಬೇಕು ಅಂತಂದರೆ ನೀನು ನೆಕ್ಸ್ಟ್ ಕಾರ್ಪೊರೇಟ್ರ್ ಅಷ್ಟೇ ಆಗೋಕ್ಕಾಗೋದು. ಅದು ಬಿಟ್ಟರೆ ನಿನ್ನ ಕೆಲೆಲ್ಲೂ ಹಾಕೋಕ್ಕಾಗಲ್ಲ. ನಿನಗೆಲ್ಲರನ್ನೂ ಒಟ್ಟಿಗೆ ಸೇರಿಸ್ಕೊಂಡು ಒಂದು ಸಹೃದಯತೆ ರಾಜಕಾರಣ ಮಾಡಬೇಕು. ರಾಜಕೀಯ ಜೀವನದಲ್ಲಿ ನಿಮ್ಮನ್ನು ಅಣ್ಣ ಅಂತ ಕರಿತೀನಿ. ನಾನಿಲ್ಲಿ ಯಾರ ಮೇಲೂ ದ್ವೇಷ ಮಾಡ್ಲಿಕ್ಕೆ ಬಂದಿರೋನಲ್ಲ. ನಾನು ಎಲ್ಲರ ಜೊತೆ ಪ್ರೀತಿ ವಿಶ್ವಾಸದಿಂದ ಇರೋಕ್ಕೆ ಬಂದಿರೋನು. ರಾಜಕೀಯ ಬೇರೆ, ವೈಯಕ್ತಿಕ ಸಂಬಂಧ ಬೇರೆ. ಸಾರ್ವಜನಿಕ ಜೀವನದಲ್ಲಿ ಎದುರುಗಡೆ ಸಿಕ್ಕಿದ್ರೆ ನಾನು ಗೌರವ ಕೊಡ್ತೀನಿ. ಸಿದ್ದರಾಮಯ್ಯನವ್ರನ್ನ ಅತ್ಯಂತ ತೀಕ್ಷ್ಣವಾಗಿ ಟೀಕೆ ಮಾಡಿರೋನು. ಎದುರುಗಡೆ ಬಂದರೆ ಅವರ ಹಿರಿತನಕ್ಕೆ, ಅವ್ರ ವಯಸ್ಸಿಗೆ, ಅವರ ರಾಜಕೀಯ ಅನುಭವಕ್ಕೆ ಕಾಲಿಗೆ ಮುಟ್ಟು ನಮಸ್ಕಾರ ಮಾಡ್ತೀನಿ. ಖರ್ಗೆ ಸಾಹೇಬ್ರು ಬಂದರೂ ನಮಸ್ಕಾರ ಮಾಡ್ತೀನಿ. ಪರಮೇಶ್ವರ್ ಸಾಹೇಬ್ರು ಬಂದರೂ ನಮಸ್ಕಾರ ಮಾಡ್ತೀನಿ. DK ಅವರು ಬಂದರೂ ನಮಸ್ಕಾರ ಮಾಡ್ತೀನಿ. ಅವರ ರಾಜಕೀಯ ಹಿರಿತನಕ್ಕೆ, ಅವರ ಅನುಭವಕ್ಕೆ ಗೌರವ ಕೊಡೋದು. ನೀನು ಅಣ್ಣ ಅಂತ ಹೇಳಿದ ಕೂಡಲೇ ನಿನ್ನ ಮನೇಲಿ ನಿನ್ಗಡೆ ತಮ್ಮನ ಥರ ಬಾಲಾಡ್ಕೊಂಬರೋದಕ್ಕೆ ನಾನು ಪ್ರತಾಪ್ ಸಿಂಹ. ನನಗೆ ಸಾರ್ವಜನಿಕ ಜೀವನದಲ್ಲಿ ಗೌರವ ಕೊಡೋಕ್ಕೆ ಬರುತ್ತೆ. ನಿಮಗೆ ಆ ಸಂಸ್ಕಾರ ಇಲ್ಲ ಅಂದರೆ ಬಿಟ್ಟುಬಿಡಿ. ಆಮೇಲೆ ಇಲ್ಲಿ ಈ ಮಲೆನಾಡಿನಲ್ಲಿ ಹುಟ್ಟಿದಂಥ ಕುವೆಂಪು ಅವರು ಮೈಸೂರು ವಿಶ್ವವಿದ್ಯಾಲಯಕ್ಕೆ ಬಂದು ಜಗತ್ತಿನಾದ್ಯಂತ ಮೈಸೂರು ವಿಶ್ವವಿದ್ಯಾಲಯಕ್ಕೆ ಒಳ್ಳೆ ಹೆಸರನ್ನ ತಂದುಕೊಟ್ಟಂಥವ್ರು. ಮೈಸೂರಿಗೆ ಬಂದಂಥ ಹಾಸನದಿಂದ ಬಂದ ಭೈರಪ್ಪನವ್ರು ಒಳ್ಳೆ ಹೆಸರನ್ನು ತಂದುಕೊಟ್ಟಿದ್ದಾರೆ. ಮೈಸೂರಿನೆಲ್ಲರೂ ಕೂಡ ಬೆಳಗಿದ್ದಾರೆ. ಮುದ್ದೆನಲ್ಲಿ ಹುಟ್ಟಿದಂಥವ್ರು ಇಲ್ಲಿ ಕನ್ನಂಬಾಡಿ ಕಟ್ಟಿ ಕುಡಿಯೋ ನೀರು ಕೊಟ್ಟಿದ್ದಾರೆ. ಮಹಾರಾಜರು ಬಂದು ಈ ಊರನ್ನ ಬೆಳಗಿದ್ದಾರೆ. ಎಲ್ಲ ಹೊರಗಿನವರು ಅಂತೇಳಿ ಎಷ್ಟು ಸರಿ ಪದೇ ಮಾತಾಡ್ತೀರಿ? ನೀವು ಊರಿನಲ್ಲಿ ಇಲ್ಲೇ ಹುಟ್ಟು ಬೆಳೆದಿರೋರು ನೀವೇನು ಮಾಡ್ತಾಯಿದ್ದೀರಿ? ಫಸ್ಟ್ ಅದನ್ನ ಹೇಳಿ. ನಿಮ್ಮನ್ನೆಲ್ಲ ಬಿಟ್ಟು ಶಂಕರಲಿಂಗೇಗೌಡರನ್ನ 4 ಸರಿ ಯಾಕೆ ಗೆಲ್ಸಿದ್ರು? ಒಬ್ಬ ಶಂಕರಲಿಂಗೇಗೌಡರು ಸಜ್ಜನಿಕೆಯ ವ್ಯಕ್ತಿ ಆಗಿದ್ದರಿಂದಾಗೆ ಚಾಮರಾಜ್ಯದಲ್ಲಿ 4 ಸರಿ ಗೆಲ್ಸಿದ್ರು. ಒಬ್ಬ ಅಭಿವೃದ್ಧಿ ಪರ ವ್ಯಕ್ತಿ ಆಗಿರೋದ್ರೆ ವಾಸಣ್ಣನ ಗೆಲ್ಸಿದ್ರು. ಈ ಶಂಕರಲಿಂಗೇಗೌಡರು ವಾಸಣ್ಣ ಹೋದ ನಂತರ ಆ ಸಜ್ಜನಿಕೆನೂ ಉಳಿದಿಲ್ಲ, ಆ ಸಭ್ಯತೆನೂ ಉಳಿದಿಲ್ಲ. ವೈಯಕ್ತಿಕ ದಾಳಿ ಮಾಡೋದು, ಹೊರಗಿನವನು ಅಂತ ಹೇಳೋದು. ಏನು ವೈಯಕ್ತಿಕ? ಗಾಳಿನಲ್ಲಿ ಹೆಸರಿ ಗುಂಡೋಡಿಸ್ತೀರಿ. ನಿಮ್ಮ ವಕ್ತಾರನ ಕೈಲಿ ನನ್ನ ಮೇಲೆ ಹೇಳಬಾರ್ದನ್ನೆಲ್ಲ ಹೇಳಿಸಿದ್ರಿ. ಅವನಿಗೇನು ಪಾಠ ಕಲಿಸ್ಬೇಕು ಅದನ್ನು ಕಲಿಸಿದೆ. ಇನ್ನು ಯಾರೋ ನಿನ್ನ ಶಿಷ್ಯಂದಿರನ್ನ ಬಿಟ್ಬಿಟ್ಟು ನೀನು ಮಾತಾಡಿಸ್ತಿದ್ಯಾ? ಹರೀಶಣ್ಣ ನಿಂಗೆ ಇಷ್ಟೇ ಹೇಳೋದು, ನಾನು ಇಲ್ಲಿ ಅಭಿವೃದ್ಧಿ ಮಾಡೋಕ್ಕೆ ಬಂದಿರೋನು. ನಿನಗೊಂದು ನೆನಪಿರಲಿ, ಪ್ರತಾಪ್ ಸಿಂಹ 10 ವರ್ಷ MP ಆಗಿರ್ಬೇಕಾದ್ರೆ 8 ವಿಧಾನಸಭಾ ಕ್ಷೇತ್ರಗಳಿತ್ತು. ಆ 8 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಎಲ್ಲ ಕ್ಷೇತ್ರದಲ್ಲೂ ನಾನು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದೀನಿ. ಚಾಮರಾಜ ಕ್ಷೇತ್ರ ಪ್ರತಾಪ್ ಸಿಂಹ ಏನು ಮಾಡಿದ್ದಾನೆ ಅಂತ ನೀವು ಕೇಳೋದಾದರೆ, ಹರೀಶಣ್ಣ ನಿಂಗೆ ಒಂದು ಮಾತು ಹೇಳ್ತೀನಿ. ಹಿಂದೆ ನಿಮ್ಮ ಥರನೇ ಒಬ್ಬ ಗ್ಯಾಸ್ ಪೈಪ್ಲೈನಿಗೆ ವಿರೋಧಿಸ್ಬಿಟ್ಟು ನಾನು ಅವ್ರಿಗೆ KR ಹಾಸ್ಪಿಟಲಿಗೆ ಸುಣ್ಣ ಬಣ್ಣ ಹೊಡೆಯೋಕ್ಕಾಗಿಲ್ಲ ಅಂದ ಕೂಡಲೇ ಅದು ಸ್ವಾಯತ್ತ ಸಂಸ್ಥೆ ಅಂತ ಹೇಳಿದರು. ಅದಾದಮೇಲೆ ಚಾಲೆಂಜಾಗಿ ತಗೊಂಡು ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇರಬೇಕಾದ್ರೆ ಅದಕ್ಕೆ ರಿನೋವೇಷನ್ಗೆ 89.5 ಕೋಟಿ ರೂಪಾಯಿ ತಗೊಂಬಂದಿದ್ದೀನಿ.
ಅದೇ ರೀತಿಯಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ನೀವೆಲ್ಲ ಭೂಮಿ ಪೂಜೆ ಮಾಡಿರಲ್ಲ, ಕಿದ್ವಾಯಿ ಕ್ಯಾನ್ಸರ್ ಹಾಸ್ಪಿಟಲ್ಲು, ಅದು ಡಾಕ್ಟರ್ ರಾಮಚಂದ್ರ ಅವರು ಕಿದ್ವಾಯಿ ಡೈರೆಕ್ಟರ್ ಆಗಿರಬೇಕಾದ್ರೆ ಅವ್ರ ಹತ್ರ ಮಾತಾಡಿ ಮೈಸೂರಿಗೆ ಸ್ಯಾಂಕ್ಷನ್ ಮಾಡಿಸ್ಕೊಟ್ಟರು. ಅದಕ್ಕೆ 50 ಕೋಟಿ ಕೊಡಿಸ್ತವನು ಯಾರು ಅಂತ ಕೇಳಿ ಅದರ ಹಿನ್ನೆಲೆನ ತಿಳ್ಕೊಳ್ಳಿ ಫಸ್ಟು. ಇವತ್ತಿದೇ ಚಾಮರಾಜ ಕ್ಷೇತ್ರದಲ್ಲಿರುವಂಥ ರೈಲ್ವೆ ಸ್ಟೇಷನ್ಗೆ 356 ಕೋಟಿ ರೂಪಾಯಿ ತೊಗೊಂಬಂದು ಡೆವಲಪ್ಮೆಂಟನ್ನು ಮಾಡ್ತಾಯಿದ್ದೀನಿ. ಇದು ಪ್ರತಾಪ್ ಸಿಂಹ ಮಾಡಿರೋ ಕೆಲಸ. ನಾ ಪಾಸ್ಪೋರ್ಟ್ ಸೇವಾ ಕೇಂದ್ರ ಬಂದಿರೋದೆಲ್ಲಿಗೆ? ಇದೇ ಚಾಮರಾಜ ಕ್ಷೇತ್ರಕ್ಕೆ. ಇಡೀ ಭಾರತದಲ್ಲೇ ಪ್ರತಿಷ್ಠಿತವಾದಂತಹ ವಾಕ್ಶ್ರವಣ ಸಂಸ್ಥೆ ಯಾವುದು? ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಆ್ಯಂಡ್ ಹಿಯರಿಂಗು. ಅದಕ್ಕೆ 155 ಕೋಟಿ ತೊಗೊಂಬಂದು 2.25 ಲಕ್ಷ ಸ್ಕ್ವೇರ್ ಫುಟ್ನಲ್ಲಿ ಅದನ್ನು ಹೊಸ ಬಿಲ್ಡಿಂಗ್ ಕಟ್ಸಿರೋರು ಪ್ರತಾಪ್ ಸಿಂಹ. ನಾನು ಈ ಊರಿನವನಾಗಿದ್ದೀನಿ, ಈ ಊರಿಗೆ ಒಳ್ಳೇದು ಮಾಡಿದ್ದೀನಿ. ನಾವು ಸಕಲೇಶ್ಪುರದಲ್ಲಿ ಮಾಡಿರೋದಲ್ಲ, ಮೈಸೂರಿಗೆ ಒಳ್ಳೆ ಕೆಲಸ ಮಾಡಿರೋದು. ಚಾಮುಂಡಿ ಬೆಟ್ಟದ ಅಭಿವೃದ್ಧಿಯಿಂದ ಪ್ರತಿಯೊಂದನ್ನು ಕೂಡ ಇಲ್ಲಿ ಮಾಡಿದ್ದೀನಿ. ಬರೀ ಚಾಮರಾಜ ಕ್ಷೇತ್ರದಲ್ಲೇ ಎಷ್ಟು ಕೆಲಸ ಮಾಡಿದ್ದೀನಿ ಅಂತ ಹೇಳಿದ್ದೀನಿ. ಆ KRS ರೋಡಲ್ಲಿ ಹೋಗ್ಬೇಕಾದ್ರೆ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಹಾಸ್ಟೆಲ್ ಇದೆಯಲ್ಲ, 120 ಕೋಟಿ ತೊಗೊಂಬಂದು ಹಾಸ್ಟೆಲ್ ಮಾಡಿಸಿರೋದು ಪ್ರತಾಪ್ ಸಿಂಹ. ಅದನ್ನು ಸ್ವಲ್ಪ ನೀವು ತಿಳ್ಕೊಳ್ಳಿ. ನಿಮ್ಮ ಇದೇ KR ಹಾಸ್ಪಿಟಲ್ಗೆ ಹೋಗೋದಕ್ಕೆ ಬೋನ್ಸ್ ವಾರ್ಡ್ ಇದೆಯಲ್ಲ, ಅದನ್ನು ಮಾಡಿಸಿರೋ ಪ್ರತಾಪ್ ಸಿಂಹ. ಅಲ್ಲಿ ಆಕ್ಸಿಜನ್ನು ಟ್ಯಾಂಕರ್ಸ್ ಹಾಕಿದಾನಲ್ಲ, ಅದು ಪ್ರತಾಪ್ ಸಿಂಹ. ಅದೇ ರೀತಿಯಲ್ಲಿ ಆ ಲೈಬ್ರರಿ ಹೊಸದಾಗಿ ಮೆಡಿಕಲ್ ಕಾಲೇಜ್ ಲೈಬ್ರರಿ ಮಾಡಿರೋದು ಅದು ಪ್ರತಾಪ್ ಸಿಂಹ ತಂದಿರೋ ದುಡ್ಡು. ಏನು ಮಾತಾಡ್ತಿದ್ದೆ ಹರೀಶಣ್ಣ? ನೀನು 3 ವರ್ಷ ಆಯ್ತಲ್ಲ MLA ಆಗಿ, ಏನೇನು ತಂದಿದ್ದೆ ಅಣ್ಣ? ಕಾರ್ಪೊರೇಟರ್ಸ್ಗಳು ಏನೂ ಇಲ್ಲ, ಎಲ್ಲರಿಗೂ ಟ್ಯಾಕ್ಸ್ ಹಾಕ್ಕೊಂಡಿದೀಯ. ನೀವು ಬಂದುಬಿಟ್ಟು ನನಗೆ ಪ್ರತಾಪ್ ಸಿಂಹ ಹೊರಗಿನವನು ಅಂತೇಳಿ ವೈಯಕ್ತಿಕ ದಾಳಿ ಮಾಡೋಕ್ಕೆ ಹೋಗ್ತಿದ್ಯಾ ಹರೀಶಣ್ಣ? ನನಗೆ ಯಾರ ಬಗ್ಗೆನೂ ವೈಯಕ್ತಿಕವಾಗಿ ಮಾತನಾಡುವಂಥ ಅಭ್ಯಾಸ ಇಲ್ಲ. ನಾನು ಸೈದ್ಧಾಂತಿಕವಾಗಿ, ವೈಚಾರಿಕವಾಗಿ, ರಾಜಕೀಯವಾಗಿ, ಅಭಿವೃದ್ಧಿ ವಿಚಾರದಲ್ಲಿ ಟೀಕೆನ ಮಾಡ್ತೀನಿ. ನಿಮ್ಮನ್ನು ಮಾಡಿರೋದು ಅದನ್ನೇ, ಇನ್ನು ಬಾಕಿ ಇರೋದು 1.25 ವರ್ಷದಲ್ಲಾದರೂ ಒಳ್ಳೆ ಕೆಲಸ ಮಾಡೋಣ ಅಂತ ಹೇಳಿ ನಿನಗೆ ಅಷ್ಟು ಮಾತ್ರ ವಿಚಾರ ಹೇಳಿದ್ದೀನಿ. ಅದು ಬಿಟ್ಟು ಎಲ್ಲರ ಜೊತೆನೂ ಕೂಡ ವೈಯಕ್ತಿಕ ದಾಳಿ ಮಾಡಿಸ್ತಿದ್ದಿಲ್ಲ ಹರೀಶಣ್ಣ. ನಾನು ನಿನ್ನ ಬಗ್ಗೆ ಏನಾರು ಮಾತಾಡೋಕ್ಕೆ ಶುರುವಾದರೆ ಎಷ್ಟು ವಿಚಾರ ಮಾತಾಡ್ಬೋದು ಹರೀಶಣ್ಣ? ನಿಂಗೂ ಗೊತ್ತಿದೆ, ನಿನ್ನಲ್ಲೇ ನಿಂಗೂ ಗೊತ್ತಿದೆ. ಮಾತಾಡಲ ಹರೀಶಣ್ಣ? ನನ್ನ ಬಗ್ಗೆ ಗಾಳಿಗೆ ಗುಂಡಾಗ್ತೀಯ. ನಾನು ಬೇರೆ ವಿಚಾರಗಳನ್ನು ನಿನ್ನ ಬಗ್ಗೆನೂ ಪಟ್ಟಿ ಮಾಡ್ತಾ ಹೋದರೆ ಎಷ್ಟು ವಿಚಾರ ಮಾತಾಡ್ಬೋದು ಹರೀಶಣ್ಣ? ಅಲ್ಲಿ ಹೋಗಿ ಯಾರೋ ಆ ನಾಗಭೂಷಣ್ಣು, ಅವ್ನು ಯಾರೋ ಡೆಲ್ಲಿ ರವಿ ಅಂತೇಳಿ ಹೇಳ್ಬಿಟ್ಟು ಅವನ ಹೆಸರಿನ ಹಿನ್ನೆಲೆ ಏನು ಅಂತ ಎಲ್ಲರಿಗೂ ಮೈಸೂರಲ್ಲಿ ಗೊತ್ತು. ಇಂಥವ್ರನ್ನೆಲ್ಲ ಬಿಟ್ಕೊಂಡು ನೀನು ವೈಯಕ್ತಿಕ ಅವಹೇಳನ ಮಾಡಬೇಡ. ಕಡೆಯದಾಗಿ ನಿಂಗೆ ಇಷ್ಟೇ ಹೇಳೋದು ಹರೀಶಣ್ಣ, 2028 ಫೈಟ್ ಮಾಡೋಣ. ಜನ ಯಾರ ಪರ ಇರ್ತಾರೆ ನೋಡೋಣ. ಇದೇ ನಿಮ್ಮೂರು ಹುಟ್ಟೂರಲ್ಲಿ 2014 ಮತ್ತು 2019 ನನಗೆ ಲೀಡ್ ಕೊಟ್ಟಿರೋದು. ನಿಮ್ಮೂರಲ್ಲಿ 2028ರಲ್ಲೂ ಕೂಡ ನನ್ನ ಕೈ ಹಿಡಿತಾರೆ ಅಂತ ನನಗೆ ಖಚಿತವಾದ ವಿಶ್ವಾಸ ಇದೆ. ಅವತ್ತು ರಾಜಕೀಯವಾಗಿ ಮಾಡೋಣ, ಅಭಿವೃದ್ಧಿ ವಿಚಾರ ಇಟ್ಕೊಂಡು ಹೋರಾಟ ಮಾಡೋಣ. ಆದರೆ ಯಾರು ಯುದ್ಧಕ್ಕೆ ಹೋಗೋರು ಗಜಪಡೆನ ಅಶ್ವದಳನ ಇಟ್ಕೊಂಬರ್ತಾರೆ. ನೀನೇನಣ್ಣ ರೇಬಿಸ್ ಹಿಡ್ದಿರುವಂಥ ಶ್ವಾನಪಡೆ ಇಟ್ಕೊಂಬರ್ತಾ ಇದೆಯಲ್ಲ? ಪೈಲ್ವಾನ್ ಆಗಿದ್ದರೆ ಗಜಪಡೆ, ಅಶ್ವದಳ ಇದ್ರ ಮುಖಾಂತರ ಬಾ. ಈ ರೇಬಿಸ್ ಹಿಡ್ದಿರುವಂಥ ಶ್ವಾನಪಡೆ ಇಟ್ಕೊಂಡು ನನ್ನ ಹತ್ರ ಯುದ್ಧಕ್ಕೆ ಬರೋಕ್ಕೆ ಬರಬೇಡ. ಇಷ್ಟೇ ಹೇಳಲಿಕ್ಕೆ ಬಯಸೋದು. ನೀನು ನನ್ನ ಬಗ್ಗೆ ಇಷ್ಟೆಲ್ಲ ಬೇರೆಯವ್ರ ಹತ್ರ ಮಾತಾಡಿಸ್ದಲ್ಲ, ಅದು ನಿನ್ನ ಮನದಾಳದ ಮಾತು ಅಂತ. ನಿನ್ನ ಜೊತೆ ಟೀ ಕುಡಿಬೇಕಾದ್ರೆ, ಕಾಫಿ ಕುಡಿಬೇಕಾದ್ರೆ ಕೂತಾಗ ನಾನು ಕೆಲವೇ ಕ್ಷಣನ ಕಳೆದಿದ್ರು ಕೂಡ ನಿನ್ನನ್ನು ಅರ್ಥ ಮಾಡ್ಕೊಂಡಿದ್ದೀನಿ. ಇನ್ನು ಮುಂದಾದರೂ ಅಭಿವೃದ್ಧಿ ಬಗ್ಗೆ ಮಾತನಾಡಿ, ಈ ವೈಯಕ್ತಿಕ ದಾಳಿನೆಲ್ಲ ಬಿಟ್ಬಿಡಿ. ಕಳೆದ 12 ವರ್ಷದಿಂದ ಇದನ್ನೆಲ್ಲ ಅನುಭವಿಸ್ಕೊಂಡು ಮೆಟ್ಟಿಯೇ ನಾನು ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿರೋದು.